ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎರಡ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಾ, ಯೂಟ್ಯೂಬ್ ಮಾನಿಟೇಷನ್ ಮೇಲೆ ಒಂದು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಅಂದರೆ ಒಂದು ಸೆಟ್ಟಿಂಗ್ ಇದೆ. ಈ ಒಂದು ಸೆಟ್ಟಿಂಗ್ ಪ್ರತಿಯೊಬ್ಬ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಆನ್ ಮಾಡ್ಕೊಳ್ಳೇಬೇಕು. ಏನಾದರೂ ನೀವು ಆನ್ ಮಾಡಲಿಲ್ಲ ಅಂದರೆ ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪ್ಲೈ ಮಾಡೋ ಆಪ್ಷನ್ ಇದೆಲ್ಲ, ಬಟನ್ ಅಪ್ಲೈ ಬಟನ್ನು, ಆ ಅಪ್ಲೈ ಬಟನ್ನೇ ನಿಮಗೆ ಬರಲ್ಲ. ಆ ಒಂದು ಅಪ್ಲೈ ಬಟನ್ ಕ್ಲಿಕ್ ಮಾಡಿದ್ರು ಕೂಡ ಇದ್ರೂ ಕೂಡ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಏನಪ್ಪ ಅಂದರೆ ಈ ಒಂದು ಸೆಟ್ಟಿಂಗ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಆನ್ ಮಾಡ್ಕೊಳ್ಳಿ. ಆವಾಗ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಅಂದರೆ ಎಲಿಜಿಬಲ್ ಆಗಿದ್ರೆ ನೀವು ಮಾನಿಟೇಷನ್ ಅಪೀಲ್ ಮಾಡ್ಬೋದು. ಆದರೆ ಬಟ್ ಆ ಒಂದು ಸೆಟ್ಟಿಂಗ್ ನೀವು ಆನ್ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೇಷನ್ ಅಪೀಲ್ ಮಾಡೋದಕ್ಕೆ ನೀವು ಬರಲ್ಲ. ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಅದು ಯಾವ ಒಂದು ಸೆಟ್ಟಿಂಗ್ ಅದನ್ನ ಹೇಗೆ ಮಾಡೋದು, ಏನು ಅದರಿಂದ ನಮಗೆ ಏನು ಬೆನಿಫಿಟ್ಸು, ಮತ್ತು ಅದನ್ನು ಯಾವ ರೀತಿ ನಾವು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋದು ಏನು ಎಲ್ಲ ನಾನು ನಿಮಗೆ ಸಂಪೂರ್ಣ ಕ್ಲಿಯರ್ಗೆ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಉಂಟು ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಅಂದರೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸದ್ಯದಲ್ಲೇ ಮಾನಿಟೇಷನ್ ಆನ್ ಆಗೋದಕ್ಕೆ, ಮಾನಿಟೇಷನ್ ಏನು ಪಾಲಿಸಿ ಅದನ್ನು ಕಂಪ್ಲೀಟ್ ಮಾಡೋದು, ಮಾನಿಟೇಷನ್ ಸದ್ಯದಲ್ಲೇ ಹತ್ತಿರದಲ್ಲಿ ಇದ್ದೀರಾ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಕೂಡ ನಿಮಗೂ ಕೂಡ ತುಂಬ ಇಂಪಾರ್ಟೆಂಟ್. ಯಾರ್ದೆಲ್ಲ ಈಗಾಗಲೇ ಚಾನಲ್ ಮಾನಿಟೇಷನ್ ಆನ್ ಇದೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಈ ಒಂದು ಸೆಟ್ಟಿಂಗ್ ನೀವು ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ನೀವು ಮಾಡಿರ್ತಾರೆ ಮೊದಲೇ. ಆದರೆ ಬಟ್ ತುಂಬ ಇಂಪಾರ್ಟೆಂಟ್ ಅದು ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಂಬಂಧಿಸಿದ್ರೆ ಪ್ಲೀಸ್ ಕಾಲ್ಸನ್ ವಯಸ್ಸು ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಪ್ ಟನ್ ಅಂತ ಕ್ಲಿಕ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ಬನ್ನಿ. ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ನೋಡ್ತೀನಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾನಿಟೇಷನ್ ಹತ್ತಿರದಾರ ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ ನೀವು ಮಾಡಲೇಬೇಕು. ಯಾಕಪ್ಪ, ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಮಾನಿಟೇಷನ್ ಅಪೀಲ್ ಮಾಡೋ ಅಲ್ಲ, ಮಾನಿಟೇಷನ್ ಅಪೀಲ್ ಮಾಡೋಕ್ಕಿಂತ ಮುಂಚೆ ಕೇಳ್ತಾರೆ. ನೀವು ಮಾನಿಟೇಷನ್ ಅಪೀಲ್ ಮಾಡೋ ಅಪೀಲ್ ಅನ್ನೋ ಆಪ್ಷನ್ ಕೂಡ ನಿಮಗೆ ತೋರಿಸಲ್ಲ. ನಿಮ್ಮ ಪಾಲಿಸಿ ಏನಾದರೂ ಅದರದ್ದೇನು ಕೆಲವೊಂದಷ್ಟು ಏನು ರೂಲ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆದರೂ ಕೂಡ ನಿಮ್ಮ ಚಾನಲ್ ಮಾನಿಟೇಷನ್ ಅಪೀಲ್ ತೋರಿಸಲ್ಲ. ಯಾವ ರೀತಿ ಅಂದರೆ ನೀವು 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ಗೆ ಎಲಿಜಿಬಲ್ ಆಗುತ್ತೆ. ಬಟ್ ಅದು ಕಂಪ್ಲೀಟ್ ಆದರೂ ಕೂಡ ಮಾನಿಟೇಷನ್ ಅನ್ನೋ ಅಪೀಲ್ ಮಾಡೋ ಆಪ್ಷನ್ನೇ ತೋರಿಸಲ್ಲ. ಯಾಕಪ್ಪ ಅಂದರೆ ಈ ಒಂದು ಸೆಟ್ಟಿಂಗ್ ನೀವು ಮಾಡ್ಕೊಳ್ಬೇಕು. ಇದು ಹೊಸ ನೀವು ಅಪ್ಡೇಟು. ಈ ಒಂದು ಅಪ್ಡೇಟ್ ಈಗ ಇದೆ, ಆದ್ಬಿಟ್ಟು ಈಗ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಯೂಟ್ಯೂಬ್ದವರು. ಅದು ಏನಂತ ನಾನು ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್. ಇದು ಯಾವ ರೀತಿ ಮಾಡೋದಂದ್ರೆ ಏನೂ ಇಲ್ಲ. ನೀವು ಏನು ಮಾಡಿ, ನಿಮ್ಮೊಂದು ಮೊಬೈಲ್ ತೊಗೊಳ್ಳಿ. ಜಸ್ಟ್ ನೀವೇನು ಮಾಡ್ಬೋದು, ನಿಮ್ಮೊಂದು ಮೊಬೈಲ್ ಓಪನ್ ಮಾಡ್ಕೊ ಅಂದರೆ ಮೊಬೈಲ್ ತೊಗೊಂಡು ಜಸ್ಟ್ ಅದರಲ್ಲಿ ಏನು ಮಾಡಿ ಕ್ರೋಮಲ್ಲಿ ಹೋಗಿಬಿಟ್ಟು youtube-studio.com ಅಂತ ಸರ್ಚ್ ಮಾಡ್ಕೊಳ್ಳಿ. ಜಸ್ಟ್ ಏನು ಇಲ್ಲ, ಈಗ ನಾನು youtube-studio.com ಅಂತ ಸರ್ಚ್ ಮಾಡಿದ್ದೀನಿ. ನೀವು ಕೂಡ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ತೆಗೆದು ಮುಟ್ಟು ಇಲ್ಲಿ ನಿಮ್ಗೆ ಈ ರೀತಿ ನಿಮ್ಮ ಸ್ಟುಡಿಯೋ ಓಪನ್ ಆಗುತ್ತೆ. ಅದರ ಮುಟ್ಟು ತೆಗೆದ ಸೆಟ್ಟಿಂಗ್ಸ್ ಅಂತ ಇದೆ. ಜಸ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಜನರಲ್ ತೆಳಗಡೆ ಇಲ್ಲಿ ಚಾನಲ್ ಅಂತ ಇದೆ ನೋಡಿ. ಜಸ್ಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆ. ಅದರ ಸೈಡ್ ಒಂದು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಒಂದು ಇದೆ ನೋಡಿ ಸೆಟ್ಟಿಂಗು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಥರ್ಡ್ ಆಪ್ಷನ್ ಇದೆ ನೋಡಿ, ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಇದೆ ನೋಡಿ. ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಬಂದ್ಬಿಟ್ಟು ಈ ಒಂದು ಆಪ್ಷನ್ ಮೇನ್ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಈ ಮೇಲ್ಗಡೆ ಫಸ್ಟ್ ಸೆಕೆಂಡ್ ಇದೆಲ್ಲ ಆಟೋಮೆಟಿಕ್ ಆನ್ ಆಗಿರುತ್ತೆ. ಅದ್ರ ಬಿಟ್ಟು ತೆಳಗಡೆ ಇದೆ ನೋಡಿ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಮೇನ್ ಇಂಪಾರ್ಟೆಂಟ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಗಲೇಬೇಕು. ಇದಾಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ. ಮಾನಿಟೇಷನ್ ಆನ್ ಅಲ್ಲ ಬಿಡಿ, ಮಾನಿಟೇಷನ್ ಅಪೀಲ್ ಮಾಡೋದಕ್ಕೆ ಬರಲ್ಲ ನಿಮಗೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಮೊದಲು ಇದೆಲ್ಲ ಏನೂ ಇಲ್ಲ ಆಗಿತ್ತು, ಅದ್ರ ಬಿಟ್ಟು ಈಗ ಇದೆ. ತುಂಬ ಸ್ಟ್ರಿಕ್ಟ್ ಮಾಡಿದೆ ಯೂಟ್ಯೂಬರ್. ನಾನು ನಿಮಗೆ ಹೇಳ್ತೀನಿ, ಇದರಲ್ಲಿ 3 ಸ್ಟೆಪ್ ಬರುತ್ತೆ. 3 ಸ್ಟೆಪ್ ಅಂದರೆ ಅದರ ಒಳಗಡೆ ಬರುತ್ತೆ. ಒಂದು ವಿಡಿಯೋ ವೆರಿಫಿಕೇಷನ್, ಸೆಕೆಂಡ್ ಬಂದ್ಬಿಟ್ಟು ID ವೆರಿಫಿಕೇಷನ್, ಮತ್ತು ಥರ್ಡ್ ಬಂದ್ಬಿಟ್ಟು ಚಾನಲ್ ಹಿಸ್ಟ್ರಿ ಅಂತ ಬಂದ್ಬಿಟ್ಟು ಈ 3ದರಲ್ಲಿ ನೀವು ಯಾವುದಾದ್ರೂ ಒಂದು ಮಾಡಬೇಕು. ಅಂದರೆ ವಿಡಿಯೋ ವೆರಿಫಿಕೇಷನ್ ಕೂಡ ಮಾಡ್ಕೋಬೋದು, ID ವೆರಿಫಿಕೇಷನ್ ಕೂಡ ಮಾಡ್ಕೋಬೋದು, ಚಾನಲ್ ಹಿಸ್ಟ್ರಿ ಮೂಲಕ ಕೂಡ ನಿಮ್ಮ ಚಾನಲ್ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಈ 3ದರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು. ಈಗ ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ ಯಾವ ಒಂದು ಕಾರಣಕ್ಕೋಸ್ಕರ ಇದು ಮಾಡಬೇಕು, ಇದರಿಂದ ಏನು ಬೆನಿಫಿಟ್ಸ್ ನಾನು ನಿಮಗೆ ಹೇಳ್ತೀನಿ. ಮೇನ್ ಇಂಪಾರ್ಟೆಂಟು ಈಗ ಮೊದಲನೇ ಬಂದ್ಬಿಟ್ಟು ನೀವು ನೋಡ್ಕೊ ಅಡ್ವಾನ್ಸ್ಡ್ ಫೀಚರ್ಸಲ್ಲಿ ಬಂದ್ಬಿಟ್ಟು ಮೊದಲನೇ ಇದರಲ್ಲಿ ಸ್ಟೆಪ್ ಅಂದರೆ ಏನಪ್ಪ ಅಂದರೆ ವಿಡಿಯೋ ವೆರಿಫಿಕೇಷನ್. ವಿಡಿಯೋ ವೆರಿಫಿಕೇಷನ್ ಅಂದರೆ ಅದನ್ನ ಯಾವ ರೀತಿ ಮಾಡೋದು, ತುಂಬ ಸಿಂಪಲ್. ವಿಡಿಯೋ ವೆರಿಫಿಕೇಷನ್ ಮಾಡ್ಬೇಕಾದ್ರೆ ಏನೂ ಇಲ್ಲ. ಜಸ್ಟ್ ವಿಡಿಯೋ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಒಂದು ಮೇಲ್ ಬರುತ್ತೆ. ಗೆಟ್ ಮೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ QR ಕೋಡ್ ತೋರಿಸುತ್ತೆ. ಇಲ್ಲಾಂದ್ರೆ ನಿಮ್ಮೊಂದು ಮೇಲ್ ಬರುತ್ತೆ. ಜಸ್ಟ್ ಆ QR ಕೋಡ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ, ಫ್ರಂಟ್ ಕ್ಯಾಮ್ರಾ. ಆವಾಗ ನೀವೇನು ನೋಡಬೇಕು, ನಾನು ಈ ಸೈಡ್ಗೆ ಸ್ಕ್ರೀನ್ಶಾಟ್ ಕೂಡ ಆಗ್ತಾ ಇರ್ತೀನಿ. ನಂದು ಆಗಿಲ್ಲ, ಅದ್ರ ಬಿಟ್ಟು ನನಗೆ ಆಗ್ತಾ ಇರ್ತೀನಿ. ಏನಪ್ಪ ಈ ರೀತಿ ಅವ್ರು ಏನಂತಾರೆ ಯೂಟ್ಯೂಬರ್ ಅಂದರೆ ಈ ರೀತಿ ನಿಮ್ಮೊಂದು ಸ್ಪೇಸ್ ಈ ಕಡೆ ಲೆಫ್ಟಿಗೆ ಟರ್ನ್ ಮಾಡಿ, ರೈಟಿಗೆ ಟರ್ನ್ ಮಾಡಿ, ಈ ರೀತಿ ತೋರಿಸ್ತಾರೆ. ಈ ರೀತಿ ಮೇಲೆ ಟರ್ನ್ ಮಾಡಿ, ಈ ರೀತಿ ನೀವು ಟರ್ನ್ ಮಾಡಬೇಕು. ಈ ರೀತಿ ಟರ್ನ್ ಮಾಡೋದ್ರೆ ಏನಾಗುತ್ತೆ, ಒಂದು 30 ಸೆಕೆಂಡ್ಸ್ ಒಂದು ವಿಡಿಯೋ ಮಾಡಿ ಇಟ್ಕೋತಾರೆ ಯೂಟ್ಯೂಬ್ದವರು. ಅವ್ರ ಥರ ರೆಕಾರ್ಡ್ ಆಗಿ ಹಿಡ್ಕೋತಾರೆ. ಅದನ್ನ ಹಿಡ್ಕೊಂಡ ನಂತರ ಅದು ಮುಂದೆ ಅದನ್ನ ಎದಕ್ಕೆ ಮಾಡ್ತಾರೆ ನಾನು ನಿಮಗೆ ಹೇಳ್ತೇನೆ. ಅದರಿಂದ ಏನಾಗುತ್ತೆ, ಜಸ್ಟ್ ಈ ರೀತಿ ಮಾಡಿ ಅದರ ನಂತರ ನಿಮ್ಮೊಂದು ಫೇಸ್ ವೆರಿಫಿಕೇಷನ್ ಆಗುತ್ತೆ. ವಿತಿನ್ 24 ಅವರ್ಸಲ್ಲಿ ಆಗುತ್ತೆ. ನಿಮಗೆ ಒಂದು ಮೇಲ್ ಅಂದರೆ ಆ ವೆರಿಫಿಕೇಷನ್ ಆದ ತಕ್ಷಣ ಸಕ್ಸಸ್ಫುಲ್ ವೆರಿಫಿಕೇಷನ್, ಫೇಸ್ ವೆರಿಫಿಕೇಷನ್ ಅಂತ ತೋರಿಸುತ್ತೆ. ಇದು ಬಂದ್ಬಿಟ್ಟು ಮೊದಲನೇದು. ಇದನ್ನ ಯಾವ ರೀತಿ ಮಾಡೋದು ನಾನು ನಿಮಗೆ ಸರಿಯಾಗಿ ಸ್ಕ್ರೀನ್ಶಾಟ್ ಮೂಲಕ ತೋರಿಸಿದ್ದೀನಿ. ಇದು ಮೊದಲನೇ ಬಿಟ್ಟು ನೀವು ಮಾಡ್ಕೊಳ್ಬೇಕು. ಈ ರೀತಿ ಮಾಡಿ ಫೇಸ್ ವೆರಿಫಿಕೇಷನ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಮತ್ತು ಅದ್ರ ಜೊತೆ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಫೇಸ್ ವೆರಿಫಿಕೇಷನ್ ಮಾಡ್ಬೇಕಾರೆ ಯಾವುದೇ ಒಂದು ಗಲಾಟೆ ಇದ್ದಲ್ಲಿ ಮಾಡೋಕ್ಕೋಡಿ. ಎಲ್ಲಿ
ಸೈಲೆಂಟ್ ಡೈಲಿ ಮಾಡಿ, ಮತ್ತು ಅದ್ರ ಜೊತೆ ನಿಮ್ಮ ಹಿಂದ್ಗಡೆ ಯಾರೂ ಇರಬಾರ್ದು. ಯಾಕಪ್ಪ ಅದನ್ನು ಕೂಡ ಹೇಳ್ತಾನೆ ನಿಮಗೆ ನೆಕ್ಸ್ಟು, ಯಾವುದೇ ಕಾರಣಕ್ಕೂ ಇರಬಾರ್ದು. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟು ನಿಮ್ಮ ಒಂದು ವಾಯ್ಸ್ ಕ್ಲಿಯರ್, ಅಂದರೆ ಇದರಲ್ಲಿ ಯಾವುದೇ ರೀತಿ ವಾಯ್ಸ್ ಕೂಡ ಅವಶ್ಯಕತೆ ಇಲ್ಲ, ಕ್ಲಿಯರಾಗಿ ನೀವು ಮಾತಾಡೋದು ಅವಶ್ಯಕತೆನೇ ಇಲ್ಲ. ಜಸ್ಟ್ ಫೇಸ್ ಈ ರೀತಿ ರೊಟೇಟ್ ಮಾಡಿದ್ರೆ ಸಾಕು, ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಏನು ತುಂಬ ಸಿಂಪಲ್, ಮಾತಾಡೋ ಅವಶ್ಯಕತೆನೇ ಇಲ್ಲ. ಬಟ್ ಜಸ್ಟ್ ಫೇಸ್ ಕವರ್ ಮಾಡ್ಕೊಳ್ಬೋದು. ಇದು ಮೊದಲನೇ ಬಂದ್ಬಿಟ್ಟು ಫೇಸ್ ವೆರಿಫಿಕೇಷನ್ ಬಂದ್ಬಿಟ್ಟು ಇದು ಮೇನ್ ಇಂಪಾರ್ಟೆಂಟ್ ಮೊದಲನೇದು. ಇನ್ನು ಸೆಕೆಂಡ್ ಸ್ಟೆಪ್ ಇದರಲ್ಲಿ ಬಂದ್ಬಿಟ್ಟು ID ವೆರಿಫಿಕೇಷನ್ ಅಂತ ಬಂದ್ಬಿಟ್ಟು, ಅಂದರೆ ವ್ಯಾಲಿಡ್ ID ವೆರಿಫಿಕೇಷನ್. ವ್ಯಾಲಿಡ್ ID ವೆರಿಫಿಕೇಷನ್ ಅಂದರೆ ಏನಪ್ಪ, ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ದರೆ, ಇಂಟರ್ನ್ಯಾಷನಲ್ ಏನಾದರೂ ಸರ್ಟಿಫಿಕೇಟ್ ಅಂದರೆ ಪಾಸ್ಪೋರ್ಟ್ ಇದ್ದರೆ, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ, ಇಲ್ಲಾಂದ್ರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ದರೆ ಮಾಡ್ಕೊಳ್ಬೋದು. ಇದು ನಾವು ಜಸ್ಟ್ ID ವೆರಿಫಿಕೇಷನ್, ವ್ಯಾಲಿಡ್ ID ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ನಿಮ್ಮೊಂದು ಲಿಂಕ್ ಬರುತ್ತೆ ಕ್ರೋಮ್, ಅಂದರೆ ನಿಮ್ಮೊಂದು ಇಮೇಲ್ಗೆ ಆ ಲಿಂಕ್ ಮೂಲಕ ಡೈರೆಕ್ಟಾಗಿ ಕ್ರೋಮ್ ಓಪನ್ ಆಗುತ್ತೆ, ಬ್ಯಾಕ್ ಕ್ಯಾಮ್ರಾ. ಆವಾಗ ನೀವೇನು ಮಾಡೋದು, ಜಸ್ಟ್ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂದರೆ ಡೈರೆಕ್ಟ್ ಏನು ಲೈವ್ ಕ್ಯಾಚ್ ಮಾಡೋಕೆ ಈ ರೀತಿ ಜಸ್ಟ್ ನನ್ನ ಬ್ಯಾಕ್ ಬತ್ತು ನೋಡಿ. ಓಕೆ, ಈ ರೀತಿ ಕ್ಯಾಪ್ಚರ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಏನಾಗುತ್ತೆ, ನಿಮ್ಮೊಂದು ID ವೆರಿಫಿಕೇಷನ್ ಆಗುತ್ತೆ. ವಿತಿನ್ 24 hours ಒಳಗಡೆ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. 24 hours ಜಸ್ಟ್ ಒಂದು 5 minutes ಕೂಡ ಆಗ್ಬೋದು. ಜಸ್ಟ್ ಫೋಟೋ ಸೆಂಡ್ ಮಾಡಿದ ತಕ್ಷಣ ಆಟೋಮೆಟಿಕ್ ID ವೆರಿಫಿಕೇಷನ್ ಮಾಡ್ತಾರೆ. ಈ ID ವೆರಿಫಿಕೇಷನ್ ಯಾಕೆ ಮಾಡ್ತಾರೆ ಅದು ಕೂಡ ಮೇನ್ ಇಂಪಾರ್ಟೆಂಟ್, ನಾನು ನಿಮಗೆ ಹೇಳ್ತೀನಿ ಎಂಡಿಗೆ. ಈ ID ವೆರಿಫಿಕೇಷನ್ ಕೂಡ ಮಾಡ್ಕೋಬೋದು. ಈ ರೀತಿ ಮಾಡಿ ನೀವು ID ವೆರಿಫಿಕೇಷನ್ ಮಾಡಬಹುದು. ಇದೆಲ್ಲ ನಿಮಗೆ 2ನೇ ಸ್ಟೆಪ್ ಬಂದ್ಬಿಟ್ಟು. ಇನ್ನು 3ನೇ ಸ್ಟೆಪ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಚಾನಲ್ ಹಿಸ್ಟ್ರಿ ಅಂತ ಬಂದ್ಬಿಟ್ಟು. ಚಾನಲ್ ಹಿಸ್ಟ್ರಿ ಅಂದರೆ ಏನಪ್ಪ ಅಂದ್ರೆ ನಾನು ನಿಮಗೆ ಮೇನ್ ಹೇಳ್ಬಿಡ್ತೀನಿ. ಅವರು ಯೂಟ್ಯೂಬ್ದವ್ರು ಟೀಮ್ದವ್ರು ಏನು ಮಾಡ್ತಾರೆ, ನಿಮ್ಮ ಚಾನಲ್ ಎಲ್ಲ ಚೆಕ್ ಮಾಡ್ತಾರೆ, ಯಾವ ರೀತಿ ಕಂಟೆಂಟ್ ವೀಡಿಯೋ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಅವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ನಾನು ನಿಮಗೆ ಮೊದಲು ಬಿಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಮೊದಲಿಗೆ ಬಂದ್ಬಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆಲ್ಲ, ಈ ಕನ್ನಡ ಟೆಕ್ ಎಡರ್ಸ್ ಯೂಟ್ಯೂಬ್ ಚಾನಲ್, ಈ ಫೇಸ್ ವೆರಿಫಿಕೇಷನ್ ವ್ಯಾಲಿಡ್ ID ವೆರಿಫಿಕೇಷನ್ ಏನೂ ಆಗಿಲ್ಲ. ಅವಾಗ ಇದೆಲ್ಲ ಎಲ್ಲಾಗಿತ್ತು. ಅವಾಗ ಏನಿತ್ತು ಅಂದರೆ ನನ್ನ ಚಾನಲು ಜಸ್ಟ್ ಚಾನಲ್ ಹಿಸ್ಟ್ರಿ ಮೇಲ್ಗಡೆ ಆಗ್ತಿತ್ತು. ಅದ್ರ ಬಟ್ ಸ್ವಲ್ಪ ಲೇಟ್ ಆಗ್ತಿತ್ತು. ಸ್ವಲ್ಪ ಲೇಟ್ ಒಂದು 15 ದಿನ ಆಗಿರ್ಬೋದು, ಒಂದು ವಾರ ಆಗಿರ್ಬೋದು, ಒಂದು 7 ದಿನ ಆಗಿರ್ಬೋದು, ಮ್ಯಾಕ್ಸಿಮಮ್ ಒಂದು 21 ಅಂದರೆ 21 ದಿನಗಳ ಕಾಲ ಟೈಮ್ ಆಗ್ಬೋದು. ಅವಾಗ ನನ್ನ ಚಾನಲ್ ಹಿಸ್ಟ್ರಿ ಮೇಲೆ ನನ್ನ ಚಾನಲ್ ಮಾನಿಟೈಸೇಷನ್ ಆಪ್ಷನ್ ಬಂದಿದೆ, ಅವಾಗ ಅಪ್ಲೈ ಮಾಡಿದೆ. ಅದ್ರ ಬಟ್ ನಿಮಗೆ ಅದಕ್ಕಿಂತ ಫಾಸ್ಟಾಗಿ ಬೇಕಪ್ಪ, ನನಗೆ ಬೇಗ ಬೇಕು, ಈಗ ಜಸ್ಟ್ ನನ್ನ ಚಾನಲ್ ಬೇಗ ಮಾನಿಟೈಸೇಷನ್ ಆಗ್ಬೇಕಂದ್ರೆ ಒಂದು ವೀಕಲ್ಲಿ ಅಂದರೆ ನೀವೇನು ಮಾಡೋದು, ನೀವೇನು ಮಾಡೋದು, ವಿಡಿಯೋ ವೆರಿಫಿಕೇಷನ್ ಮಾಡ್ಕೊಂಡು ವ್ಯಾಲಿಡ್ ID ವೆರಿಫಿಕೇಷನ್ ಕೂಡ ಇದು 2ರಲ್ಲಿ ಮಾಡ್ಬೋದು. ಈ ಟೋಟಲಾಗಿ ನಿಮ್ಗೆ 3 ಆಪ್ಷನ್ ಇದೆ. ನೀವು ಇದರಲ್ಲಿ ನಿಮಗೆ ನಿಮ್ಮ ಹತ್ರ ಯಾವುದೇ ರೀತಿ ನೀವು ಫೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ನಾನು ಫೇಸ್ ವೆರಿಫಿಕೇಷನ್ ಮಾಡಲ್ಲ, ನನ್ನ ಹತ್ರ ಯಾವುದೇ ರೀತಿ ಒಂದು IDನೂ ಇಲ್ಲ, ನಾನು ಯಾವುದೊಂದು ID ಪರ್ಸನಲ್ ID ಕೊಡಲ್ಲ. ಹಾಗಿದ್ರೆ ನನ್ನ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು. ಅದು ಯಾವ್ದಂದ್ರೆ ಚಾನಲ್ ಹಿಸ್ಟ್ರಿ ಮೇಲೆ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು, ನೀವು ಚಾನಲ್ ಹಿಸ್ಟ್ರಿ ಮೇಲೆ ಆಟೋಮೆಟಿಕ್ ಆಗುತ್ತೆ. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೈ ಮಾಡೋ ಆಪ್ಷನ್ ಬರುತ್ತೆ, ಆವಾಗ ನೀವು ಅಪೀಲ್ ಮಾಡ್ಕೊಳ್ಬೋದು. ಇದು ಚಾನಲ್ ಹಿಸ್ಟ್ರಿ ಮೇಲೆ ಆಗುತ್ತೆ. ನಿಮಗೆಲ್ಲ ಬೇಕಂದರೆ ನೀವು ನನ್ನ ಫೇಸ್ ಬೇಡ, ನನ್ನ ಸೇಫ್ಟಿ ಬೇಕಾದ್ರೆ ಇದನ್ನೆಲ್ಲ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಮೊದಲನೇ ನೋಡ್ತೀನಿ, ಫಾಸ್ಟ್ ಆಗಿರ್ಬೇಕಾದ್ರೆ ಇದನ್ನೆಲ್ಲ ಮಾಡ್ಕೊಳ್ಬೋದು ನೀವು ವಿಡಿಯೋ ವೆರಿಫಿಕೇಷನ್ ಮೂಲಕ. ನಾನು ನಿಮಗೆ ವಿಡಿಯೋ ವೆರಿಫಿಕೇಷನ್ ಮಾಡೋದ್ರೆ ಏನು ಪ್ರಾಬ್ಲಮ್ ಅಂದರೆ, ವಿಡಿಯೋ ವೆರಿಫಿಕೇಷನ್ ಮತ್ತು ಈ ವ್ಯಾಲಿಡ್ ID ವೆರಿಫಿಕೇಷನ್ ಯಾಕೆ ಮಾಡ್ಕೋತಾರೆ ಅಂದರೆ, ನೀವು ಏನಾದರೂ ಯೂಟ್ಯೂಬ್ನಲ್ಲಿ ಮಿಸ್ ಆಗಿ ಬೇರೆ ರೀತಿ ಪಾಲಿಟಿಕ್ಸು ಮತ್ತು ಗೌರ್ಮೆಂಟ್ ವಿರುದ್ಧ ವಿಡಿಯೋ ಮಾಡ್ತಾ ಇದ್ದರೆ, ಆವಾಗ ಏನು ಮಾಡ್ತಾರೆ ಅಂದರೆ, ಏನೋ ಒಂದು ಪ್ರಾಬ್ಲಮ್ ಆಯಿತು ನಿಮ್ಮ ಚಾನಲಿಂದ, ಏನೋ ಒಂದು ಪ್ರಾಬ್ಲಮ್ ಆಯಿತು, ಏನೋ ಒಂದು ವಿಡಿಯೋ ಆದರೂ ಕೂಡ ಡೈರೆಕ್ಟಾಗಿ ಯೂಟ್ಯೂಬ್ದವರು, ಅಂದರೆ ಈಗ ನೀವು ಏನೋ ಒಂದು ಗಲತ್ತಾಗಿ ಒಂದು ಗೌರ್ಮೆಂಟ್ ಬಗ್ಗೆ, ಈಗ ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು ನರೇಂದ್ರ ಮೋದಿ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಗ್ಗೆ ಒಂದು AI ಟೂಲ್ಸ್ ಮೂಲಕ ಯೂಸ್ ಮಾಡ್ಕೊಂಡು ನರೇಂದ್ರ ಮೋದಿ ಸ್ಟೆಪ್ ಮೂಲಕ ನರೇಂದ್ರ ಮೋದಿ ಡ್ಯಾನ್ಸ್ ಮಾಡೋದು, ಅವ್ರದ್ದು ವಾಯ್ಸ್ ಸಾಂಗ್ ಮಾಡೋದು, ಈ ರೀತಿ ಮಾಡಿದರು. ಅದು ನಮ್ಮ ಪ್ರಧಾನಮಂತ್ರಿನ ಅವ್ರಿಗೆ ಗೌರವ ಕೊಡಬೇಕು ನಮ್ಮ ದೇಶದ. ಅದಕ್ಕೋಸ್ಕರ ಆ ರೀತಿ ಮಾಡಿದ್ರೆ ಅದು ಸೆಕ್ಷನ್ ಅಂದರೆ ಒಂದು ಸ್ವಲ್ಪ ಇದಾಗಿಬಿಡುತ್ತೆ, ಅಂದರೆ ಒಂದು ಕಾನೂನು ವಿರುದ್ಧ ಆಗಿಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆ ರೀತಿ ವಿಡಿಯೋ ಮಾಡಿದರೆ ಏನಾಗುತ್ತೆ, ಅವರು ಅಂಥವ್ರಿಗೆ ಆ ಒಂದು ವಿಡಿಯೋ ಯಾರು ಪೋಸ್ಟ್ ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ, ಡೈರೆಕ್ಟಾಗಿ ಅವರಿಗೆ ಪೊಲೀಸ್ದವ್ರು ಬಂದು ಯೂಟ್ಯೂಬ್ ಟೀಮ್ದವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ರೀತಿ ಒಂದು ಚಾನಲ್ ಇದೆ, ಈ ರೀತಿ ಚಾನಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತೇಳಿ ಅಂದರೆ ಪೊಲೀಸ್ದವರು ಡೈರೆಕ್ಟ್ ಇವ್ರಿಗೆ ಮಾಡ್ತಾರೆ, ಅಂದರೆ ಯೂಟ್ಯೂಬ್ ಟೀಮ್ದವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ನೀವೇನು ಫೇಸ್ ವೆರಿಫಿಕೇಷನ್, ನೀವು ವ್ಯಾಲಿಡ್ ID ವೆರಿಫಿಕೇಷನ್ ಮಾಡಿದ್ರಲ್ಲ, ಡೈರೆಕ್ಟಾಗಿ ಅಲ್ಲಿ ಕೊಡ್ತಾರೆ. ಅದ್ರ ಮೂಲಕ ಡೈರೆಕ್ಟಾಗಿ ಯೂಟ್ಯೂಬ್ ಅಂದರೆ ಪೊಲೀಸ್ದವ್ರು ಬಂದು ನಿಮ್ಮನ್ನು ಹಿಡ್ಕೊಂಡು ಜೈಲಿಗೆ ಹಾಕಿಬಿಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ. ಆ ರೀತಿ ಏನು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಬಟ್ ಯೂಟ್ಯೂಬ್ದವ್ರು ಅವ್ರ ಮೇಲೆ ಏನೂ ಹಾಕಲ್ಲ, ಎಲ್ಲ ನಿಮ್ಮ ಮೇಲೆ ಹಾಕಿರ್ತಾರೆ. ಆದರೆ ಬಟ್ ಇದು ಮಾಡೋದ್ರೆ ಏನೋ ಯೂಸ್ಫುಲ್ ಅಂದ್ರೆ ತುಂಬ ನಿಮ್ಮ ಚಾನಲು ಯಾಕಾದರೆ ಸ್ವಲ್ಪ ಸೇಫ್ ಆಗಿ ಬರುತ್ತೆ. ಯಾಕಂದರೆ ಮೊದಲು ವಿಡಿಯೋ ವೆರಿಫಿಕೇಷನ್ ಮಾಡಿರ್ತಲ್ಲ, ನಿಮ್ಮ ಚಾನಲ್ ಇನ್ನೊಬ್ರು ಯಾರೋ ಯಾಕೆ ಮಾಡಿದ್ರು ಕೂಡ ನೀವು ವಾಪಸ್ ರಿಕವರಿ ಮಾಡ್ಕೊಳ್ಬೋದು. ಈ ರೀತಿ ನಿಮ್ಮೊಂದು ಚಾನಲ್ ಇನ್ನು ಅಂದರೆ ನಿಮ್ಮದೇ ಒರಿಜಿನಲ್ ಫೇಸ್ ಅಂತ ಗೊತ್ತಾಗುತ್ತೆ. ಈ ರೀತಿ ಮಾಡಿ ನಿಮ್ಮ ಚಾನಲ್ ನೀವು ವಾಪಸ್ ಇದು ಮಾಡ್ಕೊಳ್ಬೋದು. ಆದರೆ ಬಟ್ ಮೇನ್ ಇಂಪಾರ್ಟೆಂಟು, ಈ ಒಂದು ಅಪ್ಡೇಟ್ ಈಗಾಗಲೇ ಇತ್ತು ಈ ಸೆಟ್ಟಿಂಗು. ಆದರೆ ಬಟ್ ಈಗ ಸಡನ್ನಾಗಿ ತುಂಬ ರಿಸೆಟ್ ಅಂದರೆ ಸಡನ್ನಾಗಿ ಬಂದ್ಬಿಟ್ಟು ತುಂಬ ಇದು ಮಾಡಿಬಿಟ್ರೆ, ರಿಸ್ಕ್ ಮಾಡಿಬಿಟ್ಟಿದ್ದಾರೆ, ಬೇಗ ಮಾಡಲೇಬೇಕು ಅಂತ, ಇದು ಮಾಡೋದೇ ಆಗಲ್ಲ ಅಂತ ಮಾಡಿದ್ದಾರೆ. ಆದರೆ ಬಟ್ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಎಲ್ಲರಿಗೂ ನಾನು ನಿಮಗೆ ಈ ಒಂದು ಕ್ಲಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನನ್ನ ಒಂದು Instagram ID ಮೂಲಕ ನೀವು ಪ್ರತಿಯೊಬ್ಬರು ಕೂಡ ಅಂತ ಪ್ರತಿಯೊಬ್ಬರಿಗೆ ಎಕ್ಸ್ಪ್ಲೇನ್ ಕೂಡ ಜೀವನದ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಎಲ್ಲರಿಗೂ ಬಾಯ್.